ಕೆಆರ್ಎಸ್ ಪಾರ್ಟಿ ಕಾರ್ಯಕರ್ತರು ನಾಯಕರು ಎಲ್ಲ ಒಂದೇ. ಕೆಆರ್ಎಸ್ ಪಾರ್ಟಿನಲ್ಲಿ ನನ್ಗೆ ಬಹಳ ಇಷ್ಟ ಆಗುವಂತ ಪೊಲಿಟಿಕಲ್ ಪಾರ್ಟಿ ಮೂವ್ಮೆಂಟ್ ಅಂದ್ರೆ ನಂಗೆ ಕೆಆರ್ಎಸ್ ಪಾರ್ಟಿ ಬಹಳ ಇಷ್ಟ ಆಗುತ್ತೆ. ರವಿಕೃಷ್ಣ ರೆಡ್ಡಿ ಅವರ ಮೂವ್ಮೆಂಟ್ಸ್ ಅದೆಲ್ಲ ನಂಗೆ ಬಹಳ ಇಷ್ಟ ಆಗುತ್ತೆ. ಇವತ್ತೆಲ್ಲ ಹೋರಾಟ ಅನ್ನೋದು ಮಾರಾಟ ಆಗಿರೋ ಸನ್ನಿವೇಶ ನಂದಿನಿ ಅವರ. ಈ ಟೈಮು ಲಕ್ಷಾಂತರ ರೂಪಾಯಿ ಸಂಬಳ ಇದ್ರು ಮನುಷ್ಯ ಅಮೆರಿಕಾದಿಂದ ಬಿಟ್ಬಿಟ್ಟು ಬಂದು ಇಂಡಿಯಾದಲ್ಲಿ ಏನೋ ಮೂವ್ಮೆಂಟ್ ಮಾಡಬೇಕು, ಕರ್ನಾಟಕ ಉದ್ಧಾರ ಮಾಡಬೇಕು ಅಂತ ಕೆಆರ್ಎಸ್ ಪಾರ್ಟಿ ರವಿಕೃಷ್ಣ ರೆಡ್ಡಿ ಮಾಡ್ತಾ ಇದ್ದಾರೆ. ರಘು ಜಾಣಗೆರೆ ಬದುಕಕ್ಕೇನು ಸಮಸ್ಯೆ ಇಲ್ಲ, ಲಕ್ಷಾಂತರ ರೂಪಾಯಿ ದುಡಿಮೆ ಇದೆ, ಮನುಷ್ಯ ಹೋಗ್ಬಿಟ್ಟು ಎಲ್ಲ ಪ್ರತಿಭಟನೆ ಮಾಡುತ್ತೆ, ಏನೇನೋ ಮಾಡುತ್ತೆ, ಒದ್ದಾಟ ಮಾಡುತ್ತೆ ನಮ್ಗಳಿಗೋಸ್ಕರ. ಸೊ ಹಾಗಾಗಿ ಮೊದಲು ರೈತ ಸಂಘಟನೆ ಆ ಮಟ್ಟಕ್ಕಿತ್ತು. ರೈತ ಸಂಘ ನಂಜುಂಡಸ್ವಾಮಿ ಅವರು, ನಮ್ಮ ಪುಟ್ಟಣ್ಣಯ್ಯನವರು ಇದ್ದಂಥ ಸನ್ನಿವೇಶದಲ್ಲಿ ಇತ್ತು. ಯಾವ ಪೊಲಿಟಿಕಲ್ ಮೂವ್ಮೆಂಟ್ ಬಂತು ಅದರಿಂದ ಏನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸಹಜವಾಗಿ ಒಳ್ಳೇದು ಅಂತ ಇದ್ದೇ ಇರುತ್ತಿಲ್ಲ ಅಂತೇನಿಲ್ಲ. ಬಟ್ ಇವಾಗ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರೋದು ಯಾರು? ಕೆಆರ್ಎಸ್ ಪಾರ್ಟಿ ಅವರು. ಐ ಅಪ್ರಿಷಿಯೇಟ್ ಅದು. ನನಗೆ ಒಳ್ಳೇದನ್ನ ಹೇಳಕ್ಕೆ ನಾನು ಆಗ್ಲೇ ಹೇಳಿದ್ನಲ್ಲ, ರೈಟ್ ಟು ರಾಂಗ್ ಅಷ್ಟೇ. ನಾನು ಮಾತಾಡ್ಬೇಕಾದ್ರೆ ಅಣ್ಣ ನಿಂದು ಇದು ಸರಿ ಅಣ್ಣ, ಇದು ತಪ್ಪಣ್ಣ ಅಂತಾನೆ ಹೇಳ್ತೀನಿ. ಒಂದು ಕಂಟೆಂಟ್ ಮಾಡಿದೆ, ಮಾತಿನ ತೆವಲು ವರ್ಸಸ್ ರಾಜಕೀಯ ತೆವಲು ಅಂತ, ದೊಡ್ಡ ವ್ಯಕ್ತಿ ಬಗ್ಗೆ. ನಿಮ್ಮಪ್ಪ MLA ಆಗಿದೆ 72 ಅಣ್ಣ, ನೀನು 94ರಲ್ಲಿ MLA ಆದೆ, ನೀನು ಮಂತ್ರಿ ಆಗಕ್ಕಾಗಲಿಲ್ಲ ಬಿಕಾಸ್ ಆಫ್ ನಿನ್ನ ಮಾತಿನ ತೆವಲು ಸರಿಯಿಲ್ಲ, ಮಾತಿನ ಶೈಲಿ ಅಂತಾನೆ ಹೇಳಿದ್ದೆ. ಯಾಕೆ ಅಂತಂದ್ರೆ ಅವ್ರು ಯಾವಾಗ ಆತ್ಮೀಯರಾಗಿರ್ತಾರೆ ಅವಾಗ ನಾವೆಲ್ಲ ಹೇಳ್ಬೋದು. ಸರ್, ಈ ರೀತಿಯಾಗಿ ಹೇಳಿದಾಗ ಅವರು ಟೆಲಿಕಾಸ್ಟ್ ಆದ್ಮೇಲೆ ಡಿಲೀಟ್ ಮಾಡಿ ಅಂತ ಎಷ್ಟೋ ಜನ ಡಿಲೀಟ್ ಮಾಡಿಸಿಲ್ವಾ? ಜರ್ನಿ ನಾನು ದಿಢೀರ್ನೆ ಬಂದ್ಬಿಟ್ಟು ಇವತ್ತು ಬಂದ್ಬಿಟ್ಟು ಯಾಸ್ ಹಿಂಗ್ ಅಂದ್ರೆ ಮಕ್ಕದ ಮೇಲೆ ಹೊಡಿತಾರೆ. ಇಷ್ಟು ಜರ್ನಿ ಹೇಳುವಂತ ಅಧಿಕಾರ, ಹೇಳುವಂತ ನಾಳಿಲ್ಲ ಬೈತ ಹೇಳೋರು ಬದುಕಕ್ಕೆ ಹೇಳ್ತಾರೆ ಅಂತ. ತೇಜೋವಧೆ ಮಾಡೋದ್ ಬೇರೆ, ತಿತ್ಕೊಂಡ್ ನಡೀರಿ ಅಂತ ಹೇಳದ್ ಬೇರೆ ಅಷ್ಟೇ ಅಲ್ವಾ? ಯಾರು ನೆನ್ಮೊನ್ನೆ ಬಂದವ್ರು ಮಂತ್ರಿಗಳಾಗ್ತಾರೆ, ಮನುಷ್ಯ ಪಾಪ 94 ಇಂದ ಮೇಲೆ ಮಂತ್ರಿ ಆಗಿಲ್ಲ ಅಂತಂದ್ರೆ ಏನ್ ಹೇಳ್ಬೇಕು? ಯಾಕೆ ಮಂತ್ರಿ ಆಗಿಲ್ಲ ಅಂದ್ರೆ ರಿವ್ಯೂ ಮಾಡಿದಾಗ ಎಸ್ ಅದೇ ಕತೆ ಅಷ್ಟೇ. ಹಾಗಾಗಿ ಅವ್ರ ಮೇಲೆ ಅತಿಯಾದ ವಿಶ್ವಾಸ, ಕೆಲವರು ಒಳ್ಳೆ ರಾಜಕಾರಣಿಗಳಿಲ್ವಾ? ನಾನು ಆಗ್ಲೇ ಹೇಳದ್ನಲ್ಲ, ಇದೊಂಥರ ಈ ಇದ್ದಂಗೆ ಕಾಂಗ್ರೆಸ್ ಅಲ್ಲೂ ಒಳ್ಳೆಯವರವರೇ ಕೆಟ್ಟವರವರೇ, JDS ಅಲ್ಲೂ ಒಳ್ಳೆಯವರವರೇ ಕೆಟ್ಟವರವರೇ, ಬಿಜೆಪಿ ಒಳ್ಳೆಯವರವರೇ ಕೆಟ್ಟವರವರೇ. ಅವ್ರ ಅತಿ ಹೆಚ್ಚು ಪ್ರಾಮಾಣಿಕರು ಕೆಆರ್ಎಸ್ ಪಾಟೀಲ್ ಅವರೇ. ಓಕೆ, ನೀವೆಲ್ಲಾ ಪಕ್ಷದವ್ರನ್ನ ಇಂಟರ್ವ್ಯೂ ಮಾಡಿದ್ದೀರಾ? ಎಲ್ಲಾ ಮಿನಿಸ್ಟರ್ ಆಲ್ಮೋಸ್ಟ್ 350 ಜನ ಇಂಟರ್ವ್ಯೂ ಮಾಡಿದ್ರಿ, 354 ಜನ. ಇವಾಗ MLA MP ಕ್ಯಾಂಡಿಡೇಟ್ ಚುನಾವಣೆಗಳು ಬಂದಾಗ ಎಲ್ಲರನ್ನೂ ಮಾಡಿದ್ದೀರಾ? ಮಾಡ್ತೀನಿ, ಆಲ್ಮೋಸ್ಟ್ ಅಲ್ಲಿ ಮಾಡಿದ್ದೀನಿ. ಸರ್, ನಾನು ತುಂಬಾ ಇಂಟರ್ವ್ಯೂಗಳು ನೋಡಿದ್ದೀನಿ. ಚಾನಲ್ಗೆ ಕೊಡಕ್ಕಿಂತ ಮುಂಚೆ ನಿಮ್ದ್ರಲ್ಲಿ ಬಂದಿರುತ್ತಲ್ಲ, ಇದೇ ಹೇಗೆ ಸಾಧ್ಯ? ಹೇಗೆ ಬಾಂಡಿಂಗ್ ಅವರಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ? ಬನ್ನಿ ಸರ್, ನಿಮ್ ಕಿಚನ್ ತೋರಿಸಿ. ಇಲ್ಲೇ ಕಿಚನ್ ಮಾಡ್ಕೊಂಡಿದ್ದೀನಿ ಅಂತ ಕಾಫಿ ಆರ್ಡರ್ ಮಾಡಿಲ್ಲ ಹಂಗೆ ಆಂಟಿಗಳಿಲ್ಲ, ಕಾಫಿ ತಗೊಳ್ಳೋಣ ಹಂಗೆ ಅಲ್ಲೇ ಕೂತು ಮಾತಾಡೋಣ. ಇರ್ಲಿ, ನೀವು ಮನೆನೇ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದಲ್ಲ, ಇದು ಆಫೀಸ್ ಅಲ್ಲ ಅಂತ ಹೇಳಿ